ಬಿತ್ತದ ನೋಡಿ ಎಲ್ಲರೂ ಗೈಸ್ ನೋಡಿ ನಮ್ಮ ಅಣ್ಣನ ಮಕ್ಕಳೆಲ್ಲ ಮನೆಗೆ ಬಂದಿದ್ದಾರೆ. ಕೂತಿರೋ ಸ್ಟೈಲ್ ನೋಡಿ, ನಾಟಕ ಮಾಡಿ ನೋಡು. ಇಲ್ಲೇ ನಿದ್ದೆ ಬಂದಿದೆ ಒಬ್ಬನಿಗೆ, ಇನ್ನೊಬ್ಬ ಇಲ್ಲಿ ನೋಡಿ ಇಲ್ಲಿ ಮಲಗಿದ್ದಾನೆ ನೋಡಿ. ನನ್ನ ಮಗ ಎಲ್ಲಿ ಮಲಗಿದ್ದಾನೆ ಇವನು ನೋಡಿ. ನಾನು ವಿಡಿಯೋ ಮಾಡ್ತೀನಿ ಅಂದರೆ ಎಲ್ಲರೂ ಮಲ್ಕೊಂಡಿದ್ದಾರೆ. ಸಾಟರ್ಡೆ ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಇವರೆಲ್ಲ ಅಣ್ಣನ ಮಕ್ಕಳು ಮನೆಗೆ ಬಂದಿದ್ದರು. ಹಾಗೆ ಅಲ್ಲಿ ಚಿಕ್ಕಮ್ಮ ನೋಡಿ ಅವ್ರ ಮೊಮ್ಮಗನ ಕರ್ಕೊಂಬರ್ತಾ ಇದ್ದಾಳೆ, ಅಂದರೆ ನನ್ನ ತಂಗಿ ಮಗನ ಕರ್ಕೊಂಬರ್ತಾ ಇದ್ದಾಳೆ. ಹಲೋ ಫ್ರೆಂಡ್ಸ್. ಅಯ್ಯೋ ನಾಚಿಕೆ, ಇವನಿಗೆ ನಾಚಿಕೆ ನೋಡಿ, ನಾಚಿಕೆ. ಇವತ್ತು ನಮ್ಮ ಅಣ್ಣನ ಮಕ್ಕಳೆಲ್ಲ ಬಂದಿದ್ರು, ಈಗ ಅವ್ರ ಮನೆಗೆ ಹೋಗ್ತಾರಂತೆ ನೋಡು. ಇವನು ಎರಡನೇ ಅಣ್ಣನ ಮಗ, ತುಂಬ ತುಂಟ ನೋಡಿ. ತುಂಟ ಅಂದರೆ ಬಿಟ್ಟರೆ ಜಾಗ ಇಲ್ಲ, ಅಷ್ಟು ತುಂಟ. ಏನು ಮಾಡ್ತಾನೆ ನೋಡಿ ಅವನು, ಚಿಂಟು ಅಡ್ವರ್ಟೈಸ್ ನೋಡಿ, ಆ್ಯಕ್ಷನ್ ನೋಡಿ. ಅವ್ರಿಗೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರಿಬ್ಬರೂ ಜೋರು ಕುಣಿತಾ ಇದ್ದಾರೆ. ತುಂಬ ತೀಟೆ ಮಾಡ್ತಾರೆ ಅವರು ಬಂದರೆ. ಸ್ಯಾಟರ್ಡೆ ಇದರಿಂದ ಅವರು ಸಾಯಂಕಾಲಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಅಮ್ಮನ ಮನೆಯಲ್ಲಿ ಸಾಯಂಕಾಲದ ಅಡುಗೆಗೆ ದಾಲ್ ಮಾಡಿದ್ದೀನಿ. ಒಗ್ಗರಣೆ ಹಾಕಿ ಸೌಂಟ್ ಹಾಕಿ ಬಿಟ್ಟಿದ್ದೀನಿ ನೋಡಿ. ದಾಲು ನಿಮಿಷ ಕರೆಂಟ್ ಹಾಕಿ ನೋಡಿ. ದಾಲು ಈ ಕಡೆ ಮುದ್ದೆ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ. ನನಗೆ ಅಷ್ಟೊಂದು ಬರಲ್ಲ, ಅದು ಮಾಡ್ತೀನಿ, ಒಂದು ಪರವಾಗಿಲ್ಲ ಅಂತ. ಈ ಕಡೆ ಫ್ರೈಗೆ ಇಟ್ಟಿದ್ದೀನಿ. ಹಾಗೆ ಮೀನು ಸಾಂಬಾರು, ಖಾಲಿ ಸಾಂಬಾರಿದೆ. ಆಮೇಲೆ ಈ ಕಡೆ ಇದು ಒಲೆಯಲ್ಲಿ ಮಾಡಿರೋದು ನೋಡಿ. ಬಾಯ್ಲ್ಡ್ ರೈಸ್ ಆಗಿದೆ, ಬಿಸಿ ಇದೆ ನೋಡಿ ಬಾಯ್ಲ್ಡ್ ರೈಸ್. ಇದು ನಾನು ಪಾತ್ರೆಯಲ್ಲಿ ನೆಕ್ಸ್ಟ್ ಟೈಮ್ ನಿಮಗೆ ಮ್ಯಾಜಿಕ್ ಪಾಟಲ್ಲಿ ಮಾಡೋದು ಯಾವ ಥರ ಅನ್ನೋದನ್ನು ಸಹ ತೋರಿಸ್ತೀನಿ. ಇವಾಗ ಈ ಕಡೆ ಹಾಲು ಕಾಯ್ಲಿಕ್ಕೆ ಇಡ್ತೀನಿ. ಗ್ಯಾಸಲ್ಲಿ ದೋಸೆ ಮತ್ತು ಇದೆಲ್ಲ ಮಾಡಿ ಫುಲ್ ಗಲೀಜಾಗಿಬಿಡುತ್ತೆ. ಈಗ ಹಾಲು ಕಾಯ್ಲಿಕ್ಕೆ ಇಡ್ತಾಯಿದ್ದೀನಿ. ಹಾಲು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಸಾಂಬಾರೆಲ್ಲ ಆಗಿದೆ, ಮುಚ್ತೀನಿ. ಇವಾಗ ಸಾರು ಗ್ಯಾಸ್ ಇದೆಲ್ಲ ಖರ್ಚಾಗುತ್ತೆ. ಅಡುಗೆ ಎಲ್ಲ ಆಗ್ತಾಯಿದೆ. ಈಗ 7 ಗಂಟೆ ಆಯಿತು. 7 ಗಂಟೆ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಮಾಡಿದ್ದೀನಿ. ಈಗ ಊಟಕ್ಕೆ ಹಾಕಬೇಕು. ಬೇಗ ಊಟ ಮಾಡ್ತೀವಿ ನಾವು. ಊಟ ಮಾಡಿ ಆನಂತರ ನೆನೆಸಿರ್ತೀನಿ. ಫ್ರೈ ಮಾಡಬೇಕು, ಫ್ರೈ ಮಾಡಿಕೊಂಡು ಮಾಡ್ತೀನಿ. ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡಲಿ. ನೆಕ್ಸ್ಟ್ ಡೇ ಸಂಡೇ ದಿನ, ಅದು ನಿನ್ನೆ ಸ್ಯಾಟರ್ಡೇ ದಿನದ ಲಾಗ್ ಆಗಿತ್ತು. ಸಾಯಂಕಾಲದಿಂದ ಸ್ಟಾರ್ಟ್ ಮಾಡಿದ್ದೆ. ಹಾಗೆ ಇದು ಸಂಡೇ ದಿನ ನೆಕ್ಸ್ಟ್ ಡೇ. ಅದೇ ನೆಕ್ಸ್ಟ್ ಡೇ ನಂದು ಯಾವಾಗಲೂ ಇರುತ್ತೆ. ಸಂಡೇ ದಿನ ಕ್ಲೀನ್ ಮಾಡೋದಿರುತ್ತೆ. ಹೆಚ್ಚಾಗಿ ನಾನು ಸಂಡೇ ದಿನ ಕ್ಲೀನ್ ಮಾಡೋದು ಇಟ್ಕೊಳ್ತೀನಿ, ಜೇಡ್ರ ಬಲೆ ತೆಗೆಯೋದಿಲ್ಲ. ನಾನು ಇವತ್ತು ನಿಮ್ಮ ಜೊತೆಗೆ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಈ ನಾನು ಮಾಡ್ತಾ ಇರೋ ಇದ್ರ ಜೊತೆಗೆ ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಹೋಗ್ತೀನಿ. ಬ್ಯಾಂಕಿನ ವ್ಯವಹಾರದ ಬಗ್ಗೆ ನನಗೆಷ್ಟು ಗೊತ್ತು, ನನಗೇನು ಭಾಳ ಗೊತ್ತಿಲ್ಲ, ಆದರೆ ಒಂದು ಎಷ್ಟು ಮಟ್ಟಿಗೆ ಗೊತ್ತು ನೋಡಿ, ಅಷ್ಟನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಯಾಕಂದರೆ ನಾವು ಬ್ಯಾಂಕಲ್ಲಿ ಏನು ಮಾಡಿಬಿಡ್ತೀವಿ, ಎಲ್ಲ ಬ್ಯಾಂಕಲ್ಲೂ ಅಕೌಂಟನ್ನು ಹೊಂದ್ಬಿಡ್ತೀವಿ, ತಗೊಳ್ತೀವಿ. ಅಂದರೆ ನಾವು ಒಂದಕ್ಕಿಂತ ಹೆಚ್ಚು ಬ್ಯಾಂಕಲ್ಲಿ ಅಕೌಂಟ್ ಹೊಂದರೆ ನಮಗೇನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾವು ನಮಗೆ ಅಷ್ಟು ಅಗತ್ಯ ಇದೆ ನೋಡಿ, 1 ಅಥವಾ 2 ಬ್ಯಾಂಕದ್ದು ಅಷ್ಟೇ ನಾವು ಅಕೌಂಟನ್ನು ಇಟ್ಕೊಳ್ಬೇಕು. ಯಾಕಂದರೆ ಅದಕ್ಕೂ ಜಾಸ್ತಿ ಇಟ್ಕೊಳ್ಬಾರ್ದು. ಯಾಕಂದರೆ ನಾವು ಅದಕ್ಕೆ ಅಕೌಂಟ್ ಮಾಡಲಿಕ್ಕೂ ಸಹ ಅಮೌಂಟ್ ಕಟ್ಟಾಗುತ್ತೆ. ಆಮೇಲೆ ATMಗೂ ಅಮೌಂಟ್ ಕಟ್ಟಾಗುತ್ತೆ, ಚೆಕ್ ಬುಕ್ ಎಲ್ಲದಕ್ಕೂ ಸಹ ಅಮೌಂಟ್ ಅನ್ನೋದು ಕಟ್ಟಾಗುತ್ತೆ ನಮ್ಮ ಅಕೌಂಟಿಂದ. ಅದು ನಮಗೆ ಇಯರ್ಲಿ ಕಟ್ಟಾಗುತ್ತೆ, ಹಾಗಾಗಿ ಗೊತ್ತಾಗೋದಿಲ್ಲ. ಮತ್ತೇನು ಗೊತ್ತಾ, ಈ ಅಕೌಂಟ್ ಮಾಡೋದ್ರಿಂದ ನಾವು ಅದರಲ್ಲಿ ವ್ಯವಹಾರ ಮಾಡ್ತಾನೇ ಇರೋದಿಲ್ಲ, ಅದು ಹಾಗೇ ಇರುತ್ತೆ. ನಮಗೆ ಅದರಿಂದ ಡೌನ್ ಆಗುತ್ತೆ, ಸಿಬಿಲ್ ಸ್ಕೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪ್ಲೇಯರ್ ಆಗಿದ್ದರೆ ಅಥವಾ ನಿಮಗೆ ನೋಡಿ 7 o'clock ಆಗೋಗಿದೆ, 7:55 ಏನೋ ಆಯಿತು. ನೆಲ ಒರೆಸ್ತಾ ಇದ್ದೀನಿ. ಇದು ನೋಡಿ, ನೀವು ಬೇಗ ಎದ್ಕೊಳ್ತಾನೆ. ಮುಖದ ವರ್ಷ ವಿಡಿಯೋ ಹಾಕ್ತೇನೆ, ಇರಲಿ ತೋರ್ಸು, ಪರವಾಗಿಲ್ಲ. ಅಣ್ಣನ ಮಗ ಬಂದಿದ್ದಾನೆ, ದೊಡ್ಡವನು ಇವನು, ಎಲ್ಲಕ್ಕಿಂತ ದೊಡ್ಡವನು. ಬೇಗ ಎದ್ಕೊಳ್ತಾನೆ, ಆದರೆ ಓದೋದೇನಿಲ್ಲ. ಬೇಗ ಎದ್ರು ಸಹ 5 ಗಂಟೆಗೆಲ್ಲ ಎದ್ಕೊಳ್ತಾನೆ ಅವನು. 5 ಗಂಟೆಗೆ ಎದ್ದು ಅವನದು ಇದೆ ಮೊಬೈಲ್ ನೋಡೋದು. ಮೊಬೈಲ್ ನೋಡ್ತೀರ ಮನೇಲಿ? ಎಂತ ಮಾಡ್ತಾರೆ ಸುಮ್ಮನೆ ಕೂತ್ಕೊಳ್ಳೋದು, ಸುಮ್ಮನೆ ಕೂತ್ಕೊಳ್ಳೋದು ಅವನ ಕೆಲಸ ಅಷ್ಟೇ. ಈಗ 7:50 ಆಯಿತು. ಇವತ್ತು ಸಂಡೇ ದಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಬೇರೆ ವಾರ ಎಲ್ಲ ನಾನು ಕಿಚನ್ ಒಂದು ಅಷ್ಟೇ ಶೂಟ್ ಮಾಡ್ತೀನಿ, ಅಡುಗೆ ಮಾಡೋದು ಆ ಥರ
ಬೆಳಗ್ಗೆ ಎದ್ದ ತಕ್ಷಣ ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತೀನಿ. ಸಂಡೇ ದಿನ ಮಾತ್ರ ಬೆಳಗ್ಗೆ ಎದ್ದ ತಕ್ಷಣಕ್ಕೆ ಬಿಸಿನೀರು ಕಾಯಿಸಿ ತಿಂಡಿಗೆಲ್ಲ ರೆಡಿ ಮಾಡಿಟ್ಟು ಬರ್ತೀನಿ. ಆನಂತರ ನಾನು ಮನೆ ಒರೆಸೋದು, ಮನೆ ಕ್ಲೀನ್ ಮಾಡೋದು ಇದೇ ಜಾಸ್ತಿ ಮಾಡ್ತೀನಿ. ಫಸ್ಟ್ ಸಂಡೇ ಮನೆ ಜೇಡ್ರ ಬಲೆ ತೆಗಿಯೋದು, ಆಮೇಲೆ ಧೂಳು ತೆಗಿಯೋದು, ಮನೆ ಕ್ಲೀನ್ ಮಾಡೋದೆಲ್ಲ ಮಾಡ್ತೀನಿ. ಹತ್ಕೊಳ್ಳೋದು, ಎಳಿಯೋದು ಇದೆಲ್ಲ ಈ ಮಳೆಗಾಲದಲ್ಲೆಲ್ಲ ಬಟ್ಟೆ ಹಾರಾಕ್ಲಿಕ್ಕೆ ಕಟ್ಟಿದ್ದಲ್ಲ, ಇದೆಲ್ಲ ಹಾಗೆ ಇದೆ, ತೆಗಿಬೇಕಿನ್ನ ತೆಗೆದಿಲ್ಲ. ಈಗ ಮಳೆ ಎಲ್ಲ ಮುಗೀತಲ್ಲ, ಈಗ ಅದೆಲ್ಲ ತೆಗೆದು ಹಾಕಬೇಕು. ಇವಾಗ ಮನೆ ಒರೆಸ್ತೀನಿ. ಈಗ ಮೇಲ್ಗಡೆ ಬಂದಿದ್ದೀನಿ ನಾನು. ಕೆಳಗಡೆ ಅಷ್ಟೊಂದು ಬೆಳಕು ಕಾಣಿಸ್ತಲ್ಲ, ಹಾಗಾಗಿ ಸ್ವಲ್ಪ ಕತ್ಲೆ ಅನಿಸುತ್ತೆ. ಮೇಲ್ಗಡೆ ಬಂದರೆ ತುಂಬ ಬೆಳಕು ಕಾಣಿಸುತ್ತೆ, ಹಾಗೆ ಮೇಲೆ ಬಂದಾಗ ವೀಡಿಯೋ ಮಾಡ್ತೀನಿ. ನೋಡಿ ಮೇಲೆಲ್ಲ ಕುತ್ಕೊಂಡಿದ್ದೀನಿ, ಕೆಳಗೆ ಮೇಲೆ ಕುತ್ಕೊಂಡಿದ್ದಾನೆ. ಮಣ್ಣಿನ ಮೇಲಿಂದ ಎಷ್ಟು ಡೌನ್ ಇದೆ ಅಂತ, ತುಂಬ ಡೌನ್ ಇದೆ. ಇವು ಮೇಲೆ ಕುತ್ಕೊತಾನೆ, ಡುಮ್ ಅಂತಾನೆ. ಆಮೇಲೆ ಕೊಟ್ಟಿದ್ರು ನಮ್ಮದು ಇದು ದರ ಹಾಕ್ಸಿದ್ರು. ನಾವು ಚೆನ್ನಾಗಿ ಬರೋದಿಲ್ಲ, ಸುಮ್ಮನೆ ವೇಸ್ಟು, ಬೇಗ ಹಾಳಾಗ್ತದೆ. ನಮ್ಗೆ ಪೂರ ಹಾಳಾಗಿ ಹೋಯ್ತದು. ಮಳೆಲ್ಲ ಅಷ್ಟು ಬಿಡ್ತೀವಿ ನಾವು. ಈಗ ಮಳೆ ಎಲ್ಲ ಮುಗ್ದಿದೆಯಲ್ಲ, ಎಲ್ಲ ಎತ್ತಿಟ್ಟಿದ್ದೀವಿ, ಬೇಗ ಹಾಳಾಗಿ ಹೋಯ್ತದು. ಅದಕ್ಕೆ ಫುಲ್ ಓಪನ್ ಇದೆ ನಮ್ಮದು ಮೇಲ್ಗಡೆ, 2 ಸೈಡ್ ಸಹ ಫುಲ್ ದೊಡ್ಡಕ್ಕಾಗಿ ಓಪನ್ ಇದೆ. ಆ ಥರ ಓಪನ್ ಇದೆ ಅನ್ನೋದನ್ನು ಸಹ ತೋರಿಸ್ತೀನಿ. ಇದು ಯಾಕೋ ಮೊಬೈಲು ಮುಖನೇ ತೋರ್ತಾ ಇಲ್ಲ. ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ ಆಗಿರ್ತೀರಲ್ಲ, ಇನ್ಕಮ್ ಟ್ಯಾಕ್ಸ್ ತುಂಬುವಾಗಲ್ಲ ನಿಮಗೆ ಅದು ಪ್ರಾಬ್ಲಮ್ ಆಗುತ್ತೆ, ಗೊತ್ತಾಗೋದೇ ಇಲ್ಲ, ಎಲ್ಲಿಂದ ಪ್ರಾಬ್ಲಮ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಒಂದಕ್ಕಿಂತ ಹೆಚ್ಚು ಅಕೌಂಟನ್ನು ಹೊಂದಿದರೆ ಅದನ್ನು ನೀವು ಆದಷ್ಟು ಈಗ ಕೆಲವೊಂದು ಕಡೆ ಏನು ಮಾಡ್ತೀವಿ, 3-4 ಬ್ಯಾಂಕ್ ಅಕೌಂಟನ್ನು ಹೊಂದಿರ್ತೀವಿ. ಆ ಥರ ಅಕೌಂಟನ್ನೆಲ್ಲ ಕ್ಲೋಸ್ ಮಾಡಬೇಕು. ಯಾಕಂದ್ರೆ ನಮ್ಗೆ ಅದು ಜಾಸ್ತಿ ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ ಅಂತಿದ್ದಾವಾಗ ಅದು ಸುಮ್ಮನೆ ನಮ್ಗೆ ಅನ್ನೆಸೆಸರಿಯಾಗಿರುತ್ತೆ. ಅದಕ್ಕೆಲ್ಲ ಸುಮ್ಮನೆ ನಾವು ದುಡ್ಡು ಕಟ್ಟಬೇಕಾಗುತ್ತೆ. ಮತ್ತು ನಮಗೆ ಅದರಿಂದ ಲಾಭ ಏನೂ ಇರೋದಿಲ್ಲ, ನಮ್ಮದು ನಷ್ಟನೇ. ಅಂದರೆ ನಮ್ಮಿಂದನೇ ನಮ್ಮ ಅಮೌಂಟೇ ಕಟ್ಟಾಗ್ತಿರುತ್ತೆ ವಿನಃ ನಮಗೇನು ಅದರಿಂದ ಇರೋದಿಲ್ಲ. ಈ ಪ್ರೈವೇಟ್ ಬ್ಯಾಂಕ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ಸ್ವಲ್ಪ ಬಿಸ್ನೆಸ್ ಮ್ಯಾನ್ ಅಂದ್ಕೊಂಡ್ರೆ, ಅಥವಾ ನೀವೇನಾದ್ರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ತಿದ್ರೆ ಅವ್ರ ಮನೆಗೆ ಬರ್ತಾರೆ, ನಮ್ಮ ಬ್ಯಾಂಕಲ್ಲಿ ಒಂದು ಅಕೌಂಟ್ ಮಾಡಿ ಅಂತ. ಅವಾಗ ಏನು ಮಾಡ್ತೀವಿ ನಾವು, ಪರಿಚಯಸ್ಥರು ಇದ್ದರೆ ಅಕೌಂಟ್ ಮಾಡಿಬಿಡ್ತೀವಿ. ಆನಂತರ ಅದು ನಮಗೆ ಇಯರ್ಲಿ ಅಮೌಂಟ್ ಕಟ್ ಆಗ್ತಾನೇ ಇರ್ತದೆ, ಗೊತ್ತಾಗೋದಿಲ್ಲ. ಮತ್ತು ನಾವು ನೋಡ್ಕೊಂಡಿರೋದಿಲ್ಲ ಬ್ಯಾಂಕಿಗೆಲ್ಲ. ಕೆಲವೊಂದು ಸಲ ನೆನಪಿರೋದಿಲ್ಲಲ್ಲ, ಆವಾಗ ನೋಡ್ಕೊಂಡಿರೋದಿಲ್ಲ. ಕೆಲವೊಬ್ಬರಿಗೆ ಗೊತ್ತು ಸಹ ಇರೋದಿಲ್ಲ, ಅಕೌಂಟ್ ಇದ್ದರೆ ನಮ್ಗೆ ಅದರಿಂದ ದುಡ್ಡು ಕಟ್ ಆಗ್ತದೆ, ಅದರಿಂದ ಸಿಬಿಲ್ ಸ್ಕೋರಿಗೆ ತೊಂದರೆ ಆಗ್ತದೆ ಅನ್ನೋದು ಕೆಲವೊಬ್ಬರಿಗೆ ಜ್ಞಾನವೂ ಸಹ ಇರೋದಿಲ್ಲ. ಬ್ಯಾಂಕಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ, ಯಾವುದನ್ನು ನಮಗೆ ತಿಳಿಸಿ ಹೇಳೋದಿಲ್ಲ. ನಮಗೆ ಕೆಲವೊಂದು ಬಾರಿ ಅಷ್ಟೇ ಯಾರಾದರೂ ಒಬ್ಬರು ಹೇಳಿದ ಬಗ್ಗೆ ಗೊತ್ತಾಗಬೇಕು ವಿನಃ ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ, ಅದೆಲ್ಲ ಹೇಳೋದೇ ಇಲ್ಲ. ನೀವು ಎಷ್ಟೇ ವ್ಯವಹಾರ ಮಾಡಿದ್ರೂ ಸಹ ಅವ್ರ ಅನುಕೂಲನೇ ನೋಡ್ತಾ ಇರ್ತಾರೆ ವಿನಃ ಅವರು ಕಸ್ಟಮರ್ ಅನುಕೂಲಕ್ಕಾಗಿ ಏನನ್ನು ಹೇಳೋದೇ ಇಲ್ಲ. ಇದಕ್ಕೆ ನೀವೇನಾದರೂ ಈ ಥರ ತಪ್ಪು ಮಾಡ್ತಾ ಇದ್ದರೆ, ಅಂದರೆ ಒಂದಕ್ಕಿಂತ ಹೆಚ್ಚು ಅಕೌಂಟ್ ಏನಾದರೂ ಹೊಂದಿದರೆ ನಿಮ್ಗೆ ಅದು ಅಗತ್ಯನೂ ಇಲ್ಲ ಅಂತ ಫಸ್ಟ್ ನೀವು ತಿಳ್ಕೊಳ್ಳಿ. ನಿಮ್ಗೆ ಅಗತ್ಯ ಇದ್ರಷ್ಟೇ ನೀವು ಅದನ್ನು ಮುಂದುವರಿಸಿ. ಇಲ್ಲ ಅಂದರೆ 1 ಅಥವಾ 2 ಅಕೌಂಟ್ ಇಟ್ಕೊಳ್ಳಿ, ಸಾಕಾಗತ್ತೆ. ಅಷ್ಟರಲ್ಲೇ ವ್ಯವಹಾರ ಮಾಡಿದರೆ ಸಾಕಾಗತ್ತೆ. ಇನ್ನು ಜಾಸ್ತಿ ಅಕೌಂಟೆಲ್ಲ ಇಟ್ಕೊಳ್ಬೇಕಂತ ಏನಿಲ್ಲ. ಅದೆಲ್ಲ ಇದ್ದರೆ ಸುಮ್ಮನೆ ಹೋಗಿ ನೀವು ರದ್ದು ಮಾಡಿಬಿಟ್ಟು ಬಂದುಬಿಡಿ. ಬೇಕು ಅಂದರೆ ಅಕೌಂಟ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಅದೇನು ಅಷ್ಟೊಂದು ಇದಿಲ್ಲ. ಪಟ್ ಅಂತಲೇ ಅಕೌಂಟ್ ಓಪನ್ ಮಾಡ್ಬೋದು, ಯಾವ ಬ್ಯಾಂಕಲ್ಲಾದರೂ ಬೇಗನೆ ಅಕೌಂಟ್ ಓಪನ್ ಮಾಡ್ಬೋದು, ಅದೇನು ತ್ರಾಸಂತ ಆಗೋದಿಲ್ಲ. 1 or 2 ಡೇಸಲ್ಲೆಲ್ಲ ಅಕೌಂಟ್ ಓಪನ್ ಮಾಡ್ಕೊಳ್ಬೋದು, ಅದೇನು ಆಗೋದಿಲ್ಲ. ಅದೇ ಸುಮ್ಮನೆ ನಾವು ಅಲ್ಲಿ ಅಕೌಂಟ್ ಮಾಡಿ ಬಿಟ್ಟಿಡೋದು, ಅಲ್ಲಿ ವ್ಯವಹಾರನೇ ಮಾಡದೇ ಇರೋದು, ಸುಮ್ಮನೆ ನಾವು ಅದಕ್ಕೆ ಬಡ್ಡಿ ಕಟ್ಟೋದು ಅಥವಾ ಏನಾದರೂ ಒಂದು ಸಮಸ್ಯೆ ಬಂದೇ ಬರ್ತದೆ. ಅದಕ್ಕೆ ಬೇಡ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇವಾಗ ನೋಡಿ, ಅಷ್ಟೆಲ್ಲ ಮಾಡಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು 8 ಗಂಟೆ ಆಯಿತು. 8 ಗಂಟೆ ಅಷ್ಟೊತ್ತಿಗೆ ನಾನೀಗ ತಿಂಡಿ ಮಾಡಲಿಕ್ಕೆ ಬಂದೆ. ಬೆಳಿಗ್ಗೆ ಎದ್ದವಳೆ ನಾನು. ಸಂಡೇ ದಿನ ಆದ್ದರಿಂದ ಯಾವಾಗಲೂ ಹಾಗೆ ಸಂಡೇ ದಿನ ನಾನು ಮನೆ ಕ್ಲೀನಿಂಗೇ ಮಾಡ್ತೀನಿ ಹೆಚ್ಚಿನದಾಗಿ. ಬಾಕಿ ದಿನ ಎಲ್ಲ ನನಗೆ ಎದ್ದ ತಕ್ಷಣಕ್ಕೆ ಅಡುಗೆ ಮಾಡೋದು. ಮನೆ ಕ್ಲೀನಿಂಗ್ ಇರ್ತದೆ, ಆದರೆ ಫುಲ್ ಜೇಡ್ರ ಬಳೆ ಎಲ್ಲ ತೆಗಿತಾ ಇರೋದಿಲ್ಲ ನಾನು. ಮನೆ ಕ್ಲೀನಿಂಗನ್ನೇ ಅಷ್ಟೇ ಮಾಡ್ಕೊಳ್ತೀನಿ. ನೋಡಿ, ಚಪಾತಿ ಮಾಡ್ತಾ ಮಕ್ಕಳಿಗೂ ಸಹ ಕೊಡ್ತಾ ಇದ್ದೀನಿ. ಇವತ್ತಿನ ಚಪಾತಿಗೆ ಚಿಕನ್ ಸಾರಿತ್ತು. ಸ್ಯಾಟರ್ಡೇದಿಂದ ಚಿಕನ್ ಸಾರು, ಅಂದರೆ ಅಮ್ಮನ ಮನೇಲಿ ಚಿಕನ್ ಸಾರು ಮಾಡಿದರು, ಕೊಟ್ಟು ಕಳಿಸಿದ್ರು. ಆ ಚಿಕನ್ ಸಾರು ಹಾಗೆ ಚಪಾತಿ ಇವತ್ತಿನ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ. ಆನಂತರ ನಾನು ಯಾವ ರೀತಿಯಾಗಿ ನಾನು ನಿಮಗೆ ಸ್ಯಾಟರ್ಡೆ ದಿನ ಹೇಳಿದ್ದೆ, ಇವತ್ತಿನ ವ್ಲಾಗಲ್ಲೇ ಉಂಟು ಸ್ಯಾಟರ್ಡೆ ದಿನದ ವ್ಲಾಗು. ಸಾಯಂಕಾಲದ ವ್ಲಾಗಲ್ಲಿ ಯಾವತ್ತಾದರೂ ನಾನು ಮ್ಯಾಜಿಕ್ ಬಾಟಲ್ ಅನ್ನ ಮಾಡಿದರೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಇವತ್ತು ಸಂಡೇ ಸ್ವಲ್ಪ ಬ್ರೇಕ್ಫಾಸ್ಟ್ ಲೇಟಾಗಿ ಮಾಡ್ತಾ ಇದ್ದೀನಿ. ಚಪಾತಿಗೆ ಪ್ರಿಪೇರ್ ಮಾಡಿ ಹೋಗಿದ್ದೆ, ಅದನ್ನು ಯಾವ ರೀತಿ ಒಂದು ಚಪಾತಿ ಮಾಡ್ತಾ ಇದ್ದೀನಿ. ಜೇಡ್ರ ಬಲೆ ಎಲ್ಲ ತೆಗೆದು
ಆಮೇಲೆ ವಿಡಿಯೋ ಇಷ್ಟ ಆದರೆ ಮನೆಯೆಲ್ಲ ಒಂದು ಕ್ಲೀನ್ ಲೈಕ್ ಮಾಡಿ, ಮಾಡಿಟ್ಟು ಹಾಗೆ ಬಂದೆ. ಫ್ರೆಂಡ್ಸ್ ಆ್ಯಂಡ್ ಕಿಚನ್ ಒಂದು ಫ್ಯಾಮಿಲಿಗೆ ಕ್ಲೀನ್ ಶೇರ್ ಮಾಡಿ. ಮಾಡಬೇಕೀಗ. ಸಬ್ಸ್ಕ್ರೈಬರ್ಸ್ ಯಾರು ನನ್ನ ವಿಡಿಯೋನ ನೋಡ್ತಾ ಇಲ್ಲ, ಚಪಾತಿ ಹಾಗೆ ಮಾಡ್ತಾ ನಿಮ್ಮ ಇದ್ದೀನಿ. ವಿಡಿಯೋ ಮಕ್ಕಳಿಗೆ ನೋಡಿದವರು ತಿಂಡಿ ಹಾಗೆ ಈ ಮಾಡಿಕೊಟ್ರು. ವಿಡಿಯೋನ 8 ಗಂಟೆ ಆಯಿತು. ನೋಡಿದ್ದಿಲ್ಲ ಒಂದು ಲೈಕ್ ಕೊಡಿ. ತಿಂಡಿ ವಿಡಿಯೋಗೆ ಲೈಕ್ ಮಾಡಿಕೊಡುವ ಅಂತ ಕೊಡೋದ್ರಿಂದ ಚಪಾತಿ ನನಗೆ ಮಾಡ್ತಾ ಇದ್ದೀನಿ. ಚಪಾತಿಗೆ ಮೋಟಿವೇಟ್ ಚಿಕನ್ ಸಿಗುತ್ತೆ, ಸಾರು, ಅದಕ್ಕಾಗಿ ಕೇಳ್ತಾ ಇರೋದು. ಒಂದು ಬೇಳೆ ಲೈಕ್ ಮಾಡಿ. ಕೆಲವರು ಅಂದ್ಕೊಳ್ತಾರೆ ಚಪಾತಿ ಮಾಡೋದು ತುಂಬಾ ಕಷ್ಟ, ಅದು ಇದು ಮಾಡಬೇಕಂತ. ನಂಗೆ ಚಪಾತಿ ಮಾಡೋದಂದರೆ ಬೇಗ ಆಗುತ್ತೆ, ಫಾಸ್ಟಾಗಿ ಮಾಡ್ತೀನಿ ನಾನು. ಚಪಾತಿ ಹಣ್ಕೊಳ್ತಾ ಮಾಡ್ತೀನಿ. ಕೆಲವೊಬ್ರಿಗೆ ಅದು ಕಷ್ಟ ಅಂತ ಅನಿಸುತ್ತೆ, ಅಂತ ನನಗಂತೂ ತುಂಬ ಈಸಿ. ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ನಾನು ಚಪಾತಿ ಮಾಡುವಾಗ ಹಿಟ್ಟನ್ನೆಲ್ಲ ಯಾವ ರೀತಿ ಕಲಿಸ್ತೀನಿ ಅಂತ, ಇದರಲ್ಲಿ ಹಿಟ್ಟು ಕಲಿಸೋದನ್ನು ನಾನು ಶೇರ್ ಮಾಡಲಿಲ್ಲ. ಚಪಾತಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಬಿಸಿ ನೀರನ್ನು ತಗೊಳ್ತೀನಿ, ಬಿಸಿ ನೀರು ಉಪ್ಪು ಹಾಕಿ ಕಲಿಸ್ತೀನಿ. ಸ್ವಲ್ಪ ಬೇಕು ಅಂದರೆ ನೀವು ಎಣ್ಣೆನ ಸೇರಿಸ್ಕೊಳ್ಬೋದು. ಮತ್ತು ಚಪಾತಿ ಹಿಟ್ಟನ್ನು ಆದಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಬೇಕು, ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು. ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚಪಾತಿ ಗಟ್ಟಿಯಾಗಿ ಬರುತ್ತೆ. ಸಾಫ್ಟಾಗಿ ಕಲಿಸ್ಕೊಂಡ್ರೆ ನಿಮ್ಗೆ ಲಟ್ಸೋಕ್ಕೂ ಸಹ ಈಸಿ ಆಗುತ್ತೆ, ಚಪಾತಿನೂ ಸಹ ತುಂಬ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಆ ರೀತಿ ನೀವು ಮಾಡ್ಕೊಳ್ಬೋದು. ನಾನು ಅದೇ ರೀತಿ ಚಪಾತಿ ಹಿಟ್ಟನ್ನು ಯಾವತ್ತೂ ನಾನು ಬಿಸಿ ನೀರಲ್ಲೇ ಕಳಿಸ್ತೀನಿ. ಈಗ ಆಯಿತು, ಚಪಾತಿ ಮಾಡಾಯಿತು ನಂದು. ಮಕ್ಕಳಿಗೆ ತಿಂಡಿ ಕೊಟ್ಟಿದ್ದೀನಿ ನೋಡಿ. ಈಗ ಏನಂದರೆ 8:30 ಒಳಗೆ ತಿಂಡಿ ಆಯಿತು. ನಮ್ಮ ಮನೇಲಿ ಯಾವಾಗಲೂ ನಾವು ತಿಂಡಿ ತಿನ್ನೋದು 8:30 9 ಗಂಟೆನೇ ಆಗುತ್ತೆ ಬೆಳಿಗ್ಗೆನೂ ಸಹ. ಸುಮಾರು ಒಂದು 10 10:30 ಅಷ್ಟೊತ್ತಿಗೆ ನಾನು ಇಲ್ಲಿ ದಾಳಿಂಬೆ ಹಣ್ಣು ತಂದಿತ್ತಂತ ಮಕ್ಕಳೆಲ್ಲರೂ ತೊಗೊಂಡು ತಿಂತಾಯಿದ್ರು. ನನಗೂ ಸ್ವಲ್ಪ ಕೊಟ್ಟಿದ್ರು, ನಾನು ಬಿಡಿಸ್ಕೊಂಡು ತಿಂತಾ ಕೂತಿದ್ದೀನಿ. ದಾಳಿಂಬೆ ಹಣ್ಣು ತಂದರೆ ಮಕ್ಕಳೆಲ್ಲ ಹಾಗೇ ಇಟ್ಬಿಡ್ತಾರೆ, ಬೇಗ ತಿನ್ನೋದೇ ಇಲ್ಲ. ಇದು ನೋಡಿ, ನಮ್ಮ ಪರಿಚಯಸ್ಥರೊಬ್ಬರು ನಮಗೆ ಬಾಳೆ ಕೊನೆ ಕೊಟ್ಟಿದ್ರು. ಬಾಳೆ ಅಂದರೆ ಅರ್ಧ ಕೊನೆ ಕೊಟ್ಟಿದ್ರು. ತುಂಬ ದೊಡ್ಡ ದೊಡ್ಡ ಹಣ್ಣು. ಇದೀಗ ಕೆಳಗಡೆ ಹೋದಂಗೆ ಅದು ಸಣ್ಣ ಹಣ್ಣು, ಅಂದರೆ ತುದಿಗೆ ಮೇಲೆ ಚೆನ್ನಾಗಿತ್ತು. ಎಲ್ಲ ತಿಂದು ಖಾಲಿಯಾಗಿ ಒಂದಿಷ್ಟಿತ್ತು, ಅದೇ ತಂದು ತಿಂತಾಯಿದ್ರು. ಹಾಗೆಯೇ ಅದು ಒಂದು ಸಹ ಕ್ಯಾಪ್ಚರ್ ಮಾಡಿಕೊಂಡೆ. ತುಂಬ ಟೇಸ್ಟ್ ಅಂದರೆ ಸ್ವೀಟ್ ಇತ್ತು, ಯಾಕಂದರೆ ಇದು ಮನೇಲೇ ಮಾಡಿರೋದು ಹಣ್ಣಲ್ಲ, ಯಾವುದೇ ಪೌಡ್ರ್ ಸಹ ಹಾಕಿದ್ದಲ್ಲ, ನ್ಯಾಚುರಲ್ ಹಣ್ಣು. ನಮ್ಮನೆ ದಿನ ಬಾಳೆಹಣ್ಣಂತೂ ಡೈಲಿ ಬೇಕಾಗುತ್ತೆ. ಇವತ್ತು ನೋಡಿ, ನಾನು ಮ್ಯಾಜಿಕ್ ಪಾಟಲ್ಲಿ ಅನ್ನ ಇಡ್ಲಿಕ್ಕಾಗಿ ಮಾಡ್ತಾಯಿದ್ದೀನಿ. ಇದು ಮ್ಯಾಜಿಕ್ ಪಾಟಿನ ಪಾತ್ರ ಅಲ್ಲ, ಈ ಪಾತ್ರೆ ಬಂದ್ಬಿಟ್ಟು ಎಕ್ಸ್ಟ್ರಾ. ಅಂದರೆ ನೀವು ಯಾವುದೇ ಪಾತ್ರೆಯಲ್ಲಿ ಮಾಡ್ಕೊಳ್ಬೋದು, ಮ್ಯಾಜಿಕ್ ಪಾಟಿನ ಪಾತ್ರೆನೇ ಮಾಡಬೇಕಂತೇನಿಲ್ಲ, ಯಾವುದೇ ಪಾತ್ರೆ ಆದರೂ ಸಹ ಮಾಡ್ಬೋದು. ಇದರಲ್ಲಿ ನಾನು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನೀರು ಕಾದ ನಂತರ ಅಕ್ಕಿ ಮತ್ತು ನೀರು ಒಟ್ಟಿಗೆ ತೊಳೆದು ಎತ್ಬೋದು, ಏನೂ ಆಗೋದಿಲ್ಲ, ಕುದಿ ಬಂದರೆ ಸರಿ ಹೋಗುತ್ತೆ. ನಾನಿಲ್ಲಿ ನೀರು ಕಾದ ನಂತರ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಾಯ್ಲ್ಡ್ ರೈಸು. ಒಂದು ಕುದಿ ತರಿಸಿ ಮ್ಯಾಜಿಕ್ ಪಾಟಲ್ಲಿ ಇಡ್ತಾ ಇದ್ದೀನಿ. ಆ ನಂತರ 1 ಗಂಟೆ ಅಥವಾ 1:30 ಗಂಟೆ ಅಷ್ಟೊತ್ತಿಗೆಲ್ಲ ಅನ್ನ ಬೆಂದಿರುತ್ತೆ. ಕೆಲವು ಅಕ್ಕಿ ಮಾತ್ರ ಬೇಗ ಬೇಯಲ್ಲ, ಅದನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಆದರೆ 1 ಗಂಟೆ ಮ್ಯಾಕ್ಸಿಮಮ್ ಎಲ್ಲ ಅಕ್ಕಿ 1 ಗಂಟೆ ಬೇಯುತ್ತೆ, ಇಲ್ಲಾಂದರೆ 1:30 ಗಂಟೆ. ಆನಂತರ ಈಗ ಮ್ಯಾಜಿಕ್ ಪಾಟಲ್ಲಿ ಇಟ್ಟಿದ್ದೀನಿ ನಾನು ಕುದಿಸಿ. ಇಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇಡೋದು ಕುದಿಯುವಾಗ ಅಂತ. ಅಕ್ಕಿ ಹಾಕಿದ್ದೀನಿ ಈಗ ಅನ್ನಕ್ಕೆ. ಇಲ್ಲಿ ನಾನು ಡ್ರೈ ಫ್ರಾನ್ಸನ್ನು ಇವತ್ತು ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಮ್ಮ ಕಡೆ ಶಟ್ಲಿ ಅಂತ ಹೇಳ್ತಾರೆ, ಒಣ ಶಟ್ಲಿ ಅಂತ ಹೇಳ್ತಾರೆ ನಮ್ಮದಿಲ್ಲಿ. ನಾನೇನು ಮಾಡ್ತೀನಿ, ಟೈಮ್ ಇದ್ದಾಗೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಯಾಕಂದರೆ ನನಗೆ ಟೈಮ್ ಇರೋದಿಲ್ಲ, ನೈಟ್ ಟೈಮಲ್ಲಿ ನಾನು ಕ್ಲೀನ್ ಮಾಡಿ ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತೀನಿ, ಬೆಳಿಗ್ಗೆ ಮಾಡುವಾಗ ಬೇಗ ಆಗಲಿ ಅಂತ. ಇಲ್ಲಿ ಇದು ಈ ಥರ ನೀವು ಮೊರ ಅಂತ ಬರುತ್ತಲ್ಲ, ನಮ್ಮ ಕಡೆ ಗೆರ್ಸಿ ಅಂತ ಹೇಳ್ತಾರೆ, ಅದರಲ್ಲಿ ಹಾಕಿ ಗೇರ್ಕೊಳ್ಬೋದು ಜಪ್ಪಿ. ನಾನು ಈ ಪ್ಲೇಟಲ್ಲೇ ಹಾಕಿ ಜಪ್ಪಿ ತೋರಿಸ್ತಾ ಇದ್ದೀನಿ. ಈ ಥರ ಧೂಳು ಹೋಗಬೇಕು, ಗೇರ್ಬೇಕು ಅದನ್ನು. ನಾನಿಲ್ಲಿ ಜಪ್ಪಿ ಹಾಗೆ ಅದನ್ನು ತೆಗೆದು ನೆನೆ ಹಾಕ್ತಾ ಇದ್ದೀನಿ ನೀರಲ್ಲಿ. ನೆನೆ ಹಾಕಿಡಬೇಕು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆ ಹಾಕ್ಬೋದು. ನಿಮ್ಮ ಹತ್ರ ಟೈಮ್ ಇದೆ ಅಂದರೆ 1 ಅವರ್ ನೆನೆಸಿ, ಇಲ್ಲಾಂದರೆ ಒಂದು ಅರ್ಧ ಗಂಟೆನೇ ಆದರೂ ನೆನೆಸಬೇಕು. ಫುಲ್ ನೀರು ಹಾಕಿ ನೆನೆಸಿಡಬೇಕು, ಅದು ಮುಳುಗುವಷ್ಟು ನೀರು ಹಾಕಬೇಕು. ಚೆನ್ನಾಗಿ ನೆನಿಬೇಕು. ಅದು ನೆನೆದ ತಕ್ಷಣಕ್ಕೆ ತುಂಬ ಟೇಸ್ಟ್ ಆಗುತ್ತೆ, ಇಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನೆನೆದಿಲ್ಲ ಅಂದರೆ. ಇದು ಹಸಿ ಪ್ರಾನ್ಸ್ ಟೇಸ್ಟೇ ಬೇರೆ ಥರ ಇರುತ್ತೆ, ಇದು ಡ್ರೈ ಪ್ರಾನ್ಸ್ ಟೇಸ್ಟೇ ಬೇರೆ ಥರ ಇರುತ್ತೆ. ತುಂಬ ಇಷ್ಟಪಟ್ಟು ತಿಂತಾರೆ, ನನ್ನ ಚಿಕ್ಕ ಮಗನಿಗಂತೂ ತುಂಬಾ ಇಷ್ಟ. ಇವತ್ತು ನಮ್ಮ ಗಿಡದಲ್ಲಿ ಅಮಟೆಕಾಯಿ ಅಂತ ಆಗುತ್ತೆ, ಗೊತ್ತಿಲ್ಲ ನೀವೇನಂತ ಗೊತ್ತಿಲ್ಲ ನನಗೆ. ನಮ್ಮ ಕಡೆ ಇದಕ್ಕೆ ಅಮಟೆಕಾಯಿ ಅಂತ ಹೇಳ್ತಾರೆ. ಅಮಟೆಕಾಯಿ ಆಗಿತ್ತು, ಇದು ಸಿಹಿ ಅಮಟೆಕಾಯಿ. ಇದು ಸಿಪ್ಪೆ ಮಾತ್ರ ಸ್ವಲ್ಪ ಹುಳಿ ಇರುತ್ತೆ, ಒಳಗಡೆ ಸ್ವಲ್ಪ ಸಿಹಿ ಇರುತ್ತೆ. ಇದು ನಾನೊಬ್ಬಳೇ ತಿನ್ನಬೇಕು. ಆದರೆ ಇವತ್ತು ಒಣ ಶಟ್ಲಿಗೆ ನಾನು ಚಿಕ್ಕವಳಿದ್ದಾಗ ನಮ್ಮ ಅಮ್ಮನ ಮನೆಯಲ್ಲೆಲ್ಲವ ಅಮಟೆಕಾಯಿ ಮರ ಇತ್ತು, ದೊಡ್ಡ ಅಮಟೆಕಾಯಿ ಮರ ಇತ್ತು. ಅಲ್ಲಿ ಅಮಟೆಕಾಯಿ ಎಲ್ಲ ಹಾಕಿ ಈ ಥರ ಶಟ್ಲಿ ಮೀನೆಲ್ಲ ಸಾರು ಮಾಡುವಾಗ ಹಾಕ್ತಿದ್ರು, ತುಂಬ ಟೇಸ್ಟ್ ಆಗ್ತಿತ್ತು. ಹಾಗೆ ಮನೆ ಹತ್ರ ಇತ್ತ ಅಂತ ನಾನು ತಂದು 4 ಅಮಟೆಕಾಯಿ ತಂದು ಹಾಕಿ ಒಣ ಚಟ್ನಿ ಮಾಡಿದ್ದೆ ಇವತ್ತು, ತುಂಬ ಟೇಸ್ಟಿಯಾಗಿತ್ತು. ಬಂಗಡನೂ ಇತ್ತು, ಆದರೆ ನಾನು ಬೇಕು ಅಂತಲೇ ಒಣ ಚಟ್ನಿ ಬೇಕು ಅಂತಲೇ ಮಾಡಿದೆ ನೋಡಿ. ಅನ್ನ ಚೆನ್ನಾಗಿ ಕುದೀತಾ ಇದೆ, ಈಗ ದೊಡ್ಡ ಕುದಿ ಬರಬೇಕು ಅನ್ನ. ಚೆನ್ನಾಗಿ ಕುದಿದ ನಂತರ ಮ್ಯಾಜಿಕ್ ಪಾಟಲ್ಲಿ ಇಡಬೇಕು. ಮ್ಯಾಜಿಕ್ ಪಾಟಲ್ಲಿ ಈಗ ನೋಡಿ ಕುದೀತಾ ಇದೆ, ಈಗ ಆಫ್ ಮಾಡಿ ಮ್ಯಾಜಿಕ್ ಪಾಟಲ್ಲಿ ಇಡ್ತೀನಿ ನೋಡಿ. 4 ಅಮಟೆಕಾಯಿ ಕೊಯ್ಕೊಂಬಂದಿದ್ದೀನಿ. ಇದು ದೊಡ್ಡ ಆಗ್ತದೆ, ಇನ್ನು ಇಷ್ಟಿಷ್ಟು ದೊಡ್ಡ ಆಗ್ತದೆ, ಇದಕ್ಕೂ ದೊಡ್ಡನೇ ಆಗ್ತದೆ.
ನಾನು ಇಷ್ಟೇ ಕೊಯ್ಕೊಂಬಂದಿದ್ದೀನಿ, ಅಂದರೆ ಮಕ್ಕಳು ತಿಂದಿಲ್ಲ ಅಂದರೆ ವೇಸ್ಟ್ ಆಗುತ್ತೆ ನೋಡಿ. ಫ್ರೆಶ್ ಆಗಿರುವಂತಹ ಬಂಗಡೆ ತೊಗೊಂಬಂದಿದ್ದೀನಿ ಈಗ ಬಂಗಡ ಫ್ರೈ 5 ಇದೆ. ನಾನಿಲ್ಲಿ 3 ಬಂಗಡೆ ಮಾಡ್ತಾಯಿದ್ದೀನಿ. ಬಂಗಡ ಫ್ರೈ ಮತ್ತು ಒಣ ಚಟ್ನಿ. ಇವತ್ತಿನ ಮಧ್ಯಾಹ್ನದ ಊಟ ಸೂಪರ್ ಬೊಂಬಾಟ್. ಈಗ ನಾನು ವಿಡಿಯೋ ನೋಡ್ತಿರುವಾಗಲೇ ತುಂಬಾ ಖುಷಿ ಆಗುತ್ತೆ, ಅಂದರೆ ಇಷ್ಟ ಆಗುತ್ತೆ ತಿನ್ನಬೇಕು ಅಂತ ಅನ್ನುವಷ್ಟು. ನೋಡಿ ಅನ್ನ ಕುದೀತಾ ಇತ್ತು, ಇವಾಗ ಆಫ್ ಮಾಡ್ತೀನಿ. ಚೆನ್ನಾಗಿ ಕುದಿಬೇಕು, ಒಂದು ಕುದಿ ಚೆನ್ನಾಗಿ ಬರಬೇಕು. ಬಂದ ನಂತರ ಇವಾಗ ಮ್ಯಾಜಿಕ್ ಪಾಟಲ್ಲಿ ಇಟ್ಟಿದ್ದೀನಿ, ಈಗ ಮುಚ್ಚಿಡ್ತೀನಿ. ನಾನು ಮ್ಯಾಜಿಕ್ ಪಾಟಲ್ಲಿ ಅನ್ನ ಮಾಡೋದು ತುಂಬ ಕಡಿಮೆ, ಮಾಡೋದಿಲ್ಲ ಅಂತಲೂ ಹೇಳೋದಿಲ್ಲ, ಆದರೆ ತುಂಬ ಕಡಿಮೆ. ನಾನು ಬಾಯ್ಲ್ಡ್ ರೈಸನ್ನು ನಾನು ಒಲೆಯಲ್ಲಿ ಮಾಡ್ತೀನಿ. ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಲೆಯಲ್ಲಿ ಮಾಡ್ತೀನಿ. ಆನಂತರ ಸುಮಾರು ಒಂದು 11 ಗಂಟೆ 11:30 ಅಷ್ಟಾಗಿತ್ತು. ಮಗ ಸ್ವಲ್ಪ ಲಿಂಬು ಶರ್ಬತ್ ಮಾಡಿಕೊಡು ಅಂತ ಕೇಳೋದಕ್ಕೆ ಲಿಂಬು ಶರ್ಬತ್ ಮಾಡ್ತಾಯಿದ್ದೀನಿ ಇಲ್ಲಿ. ಲಿಂಬುನ ನೋಡಿ ಈ ರೀತಿ ಜರಡಿ ಹಿಡಿದ್ರೆ, ಅಂದರೆ ಟೀ ಸೋಸೋದ್ರಲ್ಲಿ ಸೋಸ್ಬಿಟ್ರೆ, ಅಲ್ಲೇ ಹಿಂಡಿದ್ರೆ ಅದ್ರ ಬೀಜ ಎಲ್ಲ ಅದರಲ್ಲಿ ಬೀಳೋದಿಲ್ಲ, ಮತ್ತು ಅದ್ರ ಸಿಪ್ಪೆ ಇದೆಲ್ಲ ಬೀಳತ್ತಲ್ಲ, ಅದೇನು ಅದರಲ್ಲಿ ಬೀಳಲ್ಲ, ಕ್ಲೀನಾಗಿ ಬಿಡುತ್ತೆ. ಆನಂತರ ಗಾಳಿಸೋದಿರೋದಿಲ್ಲ, ಇವಾಗೇ ಗಾಳಿಸ್ಬಿಟ್ರೆ ಮುಗಿದೋಯ್ತು. ನಾನು ಇದೇ ಥರನೇ ಮಾಡೋದು. ಈಗ ಮ್ಯಾಜಿಕ್ ಪೊಟ್ಟಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಈ ಕಡೆ ಒಣ ಚಟ್ಲಿನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ, ಕಿಚನ್ ಕಬಾರ್ಡು. ಕೆಲಸ ಮಾಡ್ಕೊತ ಕಿಚನ್ ಕೆಲಸ ಮಾಡ್ಕೊತ ಅಂದರೆ ಕಿಚನ್ ಒಂದು ಕ್ಲೀನ್ ಆಗಿರಲಿಲ್ಲ ನಂದು. ಅಷ್ಟು ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಕಿಚನನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದು ಕಬಾರ್ಡ್ ಬಗ್ಗೆಯೂ ಇನ್ನೊಂದು ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಹಾಕ್ತೀನಿ. ಯಾವ ರೀತಿ ಕಬಾರ್ಡನ್ನೆಲ್ಲ ಮಾಡಿಕೊಂಡ್ರೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಏನಾಗುತ್ತೆ, ಯಾವ ಕಡೆಗೆ ಎಲ್ಲಿ, ಈ ಕಡೆ ನಮ್ಮ ಕರಾವಳಿ ಸೈಡ್ ಕಬಾರ್ಡ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಸಹ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಮನೇಲಿ ಏನಾಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಾನು ವಿಡಿಯೋ ಮಾಡಿದ್ದೀನಿ ನಾನು ಅದನ್ನು. ನಿಮಗೆ ಮುಂಬರುವ ನೀವೇನಾದರೂ ಕಮೆಂಟ್ ಮಾಡಿದರೆ ತಿಳಿಸಿ ಅಂತ ಹೇಳಿದರೆ ಅದನ್ನು ಸಹ ಆದಷ್ಟು ಬೇಗ ಹಾಕ್ತೀನಿ ನಾನು. ಎಲ್ಲ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೀನಿ ಫುಲ್ಲಾಗಿ. ನಾನು ಸ್ಕ್ರಬ್ಬರಲ್ಲೇ ಸೋಪ್ ಹಾಕಿ ಉಜ್ಕೊಳ್ತಾ ಇದ್ದೀನಿ. ಇದು ಆವಾಗವಾಗ ನಾನು ಕೊಲೆಯಲ್ಲಿ ಇದು ಮಾಡ್ಕೊಳ್ತೀನಿ, ಆದರೂ ಸಹ ಸ್ಕ್ರಬ್ಬರಲ್ಲಿ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆನಂತರ ಫಿಶ್ ಫ್ರೈಗೆ ನೋಡಿ ಸಿಂಪಲಾಗಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ. ತುಂಬ ಸಿಂಪಲಾಗಿರುವಂಥದ್ದು. ಯಾವಾಗೂ ಒಂದೇ ಥರ ಮಸಾಲೆ ಒಂದೇ ಥರ ಮಾಡಬೇಕಂತ ಏನಿಲ್ಲ, ನಮಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಆ ರೀತಿ ಮಾಡ್ಕೊಳ್ಬೇಕು. ಇದೇ ಥರ ಮಾಡಬೇಕು ಅಂತ ನಾವು ಸ್ಟ್ರಕ್ ಆಗಬಾರ್ದು. ಒಂದು ನಮ್ಮ ಹತ್ರ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು, ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ನಾವು ಅಡುಗೆ ಮಾಡಬೇಕು. ಆನಂತರ ಇದ್ದದ್ರಲ್ಲಿ ಅಡುಗೆ ಮಾಡೋದನ್ನು ಸಹ ಕಲಿಬೇಕು. ಎಲ್ಲ ಹೊತ್ತಿಗೂ ಇದೇ ಥರ ಬೇಕು ಅಂತಿಲ್ಲ, ಅದಿಲ್ಲ ಅಂದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು. ಇವಾಗ ಮೊದಲಿಗೆ ನಾನು ಖಾರ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ಇಷ್ಟೇ ತೊಗೊಂಡಿದ್ದೀನಿ ಇವತ್ತು ನಾನು. ಅದಕ್ಕೆ ಸ್ವಲ್ಪ ಕಾರ್ನ್‌ಫ್ಲೋರನ್ನು ಸೇರಿಸ್ಕೊಂಡಿದ್ದೀನಿ. ಇಷ್ಟೇ ಹಾಕ್ಕೊಂಡು ಸಹ ನೀವು ಹೀಗೆ ಈ ಮಸಾಲೆನೇ ತವಾ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ರವೆ ಫ್ರೈ ಮಾಡ್ತಾಯಿದ್ದೀನಿ, ತವಾದಲ್ಲೇ ರವೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದ್ರ ನಂತರ ನಾನು ರವೆ ಹಾಕಿದ್ದೀನಿ. ನಾನಿಲ್ಲಿ 3 ಮೀನನ್ನು ಕ್ಲೀನ್ ಬಂದಿದ್ದೆ ನೋಡಿ. ದೊಡ್ಡ ಬಂಗಡೆನ ಕ್ಲೀನ್ ಮಾಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ, ಈ ಥರ ಕಟ್ಸ್ ಹಾಕ್ಕೊಂಡಿದ್ದೀನಿ, ಅಂದರೆ ಮಸಾಲೆ ತುಂಬ ಚೆನ್ನಾಗಿ ಒಳಗದವರೆಗೂ ಹಿಡ್ಕೊಳ್ಳಿ ಅಂತ. ಈ ಮೀನನ್ನು ಸಹ ಅರ್ಧದಿಂದ 1 ಗಂಟೆವರೆಗೂ ನೆನೆ ಇಟ್ಕೊಳ್ಬೇಕು. ನಾನಿಲ್ಲಿ ಸುಮಾರು 1 ಅವರ್ ನೆನೆಸ್ಕೊಂಡಿದ್ದೀನಿ ಮೀನನ್ನು. ತುಂಬಾ ಟೇಸ್ಟ್ ಇತ್ತು ಮೀನು, ತುಂಬ ಚೆನ್ನಾಗಾಗಿತ್ತು. ನೀವು ಈ ರೀತಿ ಮಸಾಲೆ ಹಾಕಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಜೀರಿಗೆ, ಬಡೆಸೊಪ್ಪು, ಮೆಣಸಿನಕಾಳು ಅದೆಲ್ಲ ಪೌಡ್ರನ್ನು ಸಹ ಹಾಕ್ಕೊಳ್ಬೋದು. ಏನೂ ಇಲ್ಲ ಅಂದರೂ ಜಸ್ಟ್ ಖಾರ ಹಿಟ್ಟು, ಹುಳಿ ರಸ, ಅದು ಹುಳಿ ಬದಲಿಗೆ ಲಿಂಬು ರಸ ಅಥವಾ ವಿನೆಗರ್ ಏನಾದರೂ ಸೇರಿಸ್ಕೊಳ್ಳಿ, ಒಟ್ಟು ಹುಳಿ ಅಂಶ ಇದ್ರೆ ಆಯಿತು. ಈಗಲ್ಲ ಅರ್ಧ ಗಂಟೆ ನೆನೆಯೋಕೆ ಇಟ್ಟಿದ್ದೀನಿ. ಈ ಕಡೆ ಒಣ ಚಟ್ನಿಗೋಸ್ಕರ ನಾನು ಈ ಮೀನು ಸಾರಿಗೆಲ್ಲ ಮಾಡ್ತೀವಲ್ಲ ಅದೇ ಥರ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಸಾಲೆ ಇತ್ತು ನಂದು, ಅದೇ ಮಸಾಲೆನ ಬಳಸ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲು. ಮೀನು ಮಸಾಲೆ ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ಮಸಾಲೆ ಮಾಡ್ಕೊಂಡ್ರಾಯ್ತು. ಡ್ರೈ ಪ್ರಾನ್ಸಿಗೂ ಸಹ ನಾನಿಲ್ಲಿ ಏನೂ ಮಾಡ್ತಾಯಿಲ್ಲ, ಇದೇ ಮಸಾಲೆಗೆ ಡೈರೆಕ್ಟ್ ಎಲ್ಲ ಹಸಿದೇ ಹಾಕ್ತಾಯಿದ್ದೀನಿ. ಫ್ರೈ ಮಾಡೋ ಸಹ ಸೇರಿಸ್ಬೋದು, ಈರುಳ್ಳಿ ಟೊಮೆಟೊ ಎಲ್ಲವೂ ಒಂದೇ ಥರ ಟೇಸ್ಟ್ ತಿನ್ನಬಾರ್ದು ಅಂತ ನಾನು ಟೇಸ್ಟನ್ನೆಲ್ಲ ನಮ್ಮದು ಈ ಕಡೆ ಈ ರೀತಿಯೇ ಮಾಡೋದು. ಡ್ರೈ ಪ್ರಾನ್ಸನ್ನು ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಬರಬೇಕು. ನೆನೆ ಇಟ್ಟಿದ್ದನ್ನು ಅರ್ಧದಿಂದ 1 ಗಂಟೆವರೆಗೂ ನೆನೆ ಇಟ್ಟಿದ್ದನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಗಟ್ಟಿಯಾಗಿ ನೀರಿರಬಾರ್ದು, ಗಟ್ಟಿ ಹಿಂಡಿ ಹಾಕಬೇಕು. ಆನಂತರ ನೋಡಿ ಅದಕ್ಕೆ 1 ಈರುಳ್ಳಿ ತೊಗೊಂಡಿದ್ದೀನಿ ನನಗೆ ದಪ್ಪ ಸೈಜ್ 1 ಈರುಳ್ಳಿ, ಒಂದು 4 ಅಮಟೆಕಾಯಿ, 1 ಟೊಮೆಟೊ. ಅಮಟೆಕಾಯಿ ನಾನು ಸಿಪ್ಪೆ ತೆಗೆದಿಲ್ಲ, ಯಾಕಂದರೆ ಈ ಅಮಟೆಕಾಯಿನಲ್ಲಿ ಹುಳಿ ಅಂಶ ಇರೋದೇ ಸಿಪ್ಪೆನಲ್ಲಿ. ಹಾಗಾಗಿ ನಾನು ಸಿಪ್ಪೆ ತೆಗೆದಿಲ್ಲ, ಯಾಕಂದರೆ ಇದು ಮನೇಲಿ ಬೆಳೆದಿರೋದು, ಯಾವುದೇ ಥರ ಕೆಮಿಕಲ್ ಏನು ಆ್ಯಡ್ ಮಾಡಿರೋದಲ್ಲ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಅದು ತೆಳ್ಳಗಿರೋದು ಗಟ್ಟಿಯಾಗಿ ಬರಬೇಕು. ನಾನು ಯಾವಾಗಲೂ ಹಾಗೆ ತೆಳ್ಳಗೆ ಮಾಡಿ ಅದನ್ನು ಕುದಿಸಿ ಗಟ್ಟಿ ಮಾಡೋದು, ಆವಾಗ ಟೇಸ್ಟ್ ತುಂಬಾ ಡಬಲ್ ಆಗುತ್ತೆ. ನೀವು ಒಂದೇ ಸಲ ದಪ್ಪಗೆ ಇಟ್ಕೊಂಡು ಕುದಿಸೋಕ್ಕಿಂತ ಈ ರೀತಿ ತೆಳ್ಳಗೆ ಮಾಡಿ ಕುದಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ತುಂಬ ಡಬಲ್ ಆಗುತ್ತೆ. ಆ ರೀತಿ ಮಾಡಬೇಕು. ಒಮ್ಮೆಲೆ ಗಟ್ಟಿ ಕಲಿಸ್ಬಾರ್ದು ಮಸಾಲೆ ಎಲ್ಲ, ತೆಳ್ಳಗೆ ಕಲಿಸ್ಕೊಂಡು. ಇವಾಗ ನೋಡಿ 1-1.5 ಗಂಟೆ ಆಯ್ತು. ಈಗ ಸ್ನಾನ ಎಲ್ಲ ಮಾಡಿ ಬಂದ್ಕೊಂಡು ಅನ್ನನ ನೋಡ್ತಾ ಇದ್ದೀನಿ.
ನನ್ನ ಅನ್ನ ಬೆಂದಿದೆ. ಅನ್ನ ಮ್ಯಾಜಿಕ್ ಪಾಟ್ಲಿಟ್ಟಾಗ ಇದೇ ಥರ ಬಾಗಿಸ್ಬೋದು, ಆದರೆ ಬಾಗಿಸ್ಬಾರ್ದು ಆ ತೀರ. ಚೆನ್ನಾಗಿ ಕುದಿಸ್ಬೇಕು. ಫಸ್ಟ್ ಚೆನ್ನಾಗಿ ಒಂದು ಕಡೆ ಫ್ರೈಗೆ ಇಟ್ಕೊಂಡಿದ್ದೀನಿ, ಒಂದು ಕಡೆ ಮ್ಯಾಜಿಕ್ ಪಾಟ್ ಅನ್ನ ಇಟ್ಕೊಂಡಿದ್ದೀನಿ ತೆಗ್ದು. ಚೆನ್ನಾಗಿ ಕುದಿಸಿ ಬಾಗಿದ್ರೆ ಅದರಲ್ಲಿರುವಂಥ ತಳಿ ಅಂಶ ಬಿಟ್ಕೊಳ್ಬೇಕು. ಇಲ್ಲ ಅಂದರೆ ಮ್ಯಾಜಿಕ್ ಪಾಟಂದು ಡೈರೆಕ್ಟ್ ಊಟ ಮಾಡಿದರೆ ಅದು ಕ್ರಮೇಣ ಡೈಲಿ ಮ್ಯಾಜಿಕ್ ಪಾಟಲ್ಲಿ ಮಾಡಿರುವಂತಹ ಅನ್ನ ಊಟ ಮಾಡ್ತಾ ಬಂದರೆ ಗ್ಯಾಸ್ಟ್ರಿಕ್ ಶುರು ಆಗುತ್ತೆ. ಈಗ ಅನ್ನನ ಬಸಿದು ಊಟ ಮಾಡಿದ್ರೆ ಗ್ಯಾಸ್ಟ್ರಿಕ್ ಅನ್ನೋದು ಆಗೋದಿಲ್ಲ. ಅನ್ನ ಬಸಿದಂತೆ ಹಾಗೆಯೇ ಈ ಕುಕ್ಕರಿನ ಅನ್ನ ಕೆಲವ್ರ ಬಾಡಿಗೆ ಸೆಟ್ ಆಗಿರ್ಬೋದು, ಇನ್ನು ಕೆಲವ್ರ ಬಾಡಿಗೆ ಸೆಟ್ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇರೋದು. ಇಲ್ಲ ನೀವು ಹೇಳ್ತಾ ಇರೋದು ಅಂದ್ಕೊಳ್ಬೇಡಿ. ಕೆಲವ್ರ ಬಾಡಿಗೆ ಸೆಟ್ ಆಗುತ್ತೆ, ಏನಾದ್ರೂ ಅವರಿಗೇನೂ ಆಗೋದೇ ಇಲ್ಲ. ಆದರೆ ಕೆಲವೊಬ್ಬರ ಬಾಡಿಗೆ ಒಂದು ಸ್ವಲ್ಪ ಏರುಪೇರಾದರೂ ಸಹ ಸಹಿಸ್ಕೊಳ್ಳೋದಿಲ್ಲ ಅವ್ರ ಬಾಡಿ. ಹಾಗಾಗಿ ಹೇಳ್ತಾ ಇದ್ದೀನಿ, ಮ್ಯಾಜಿಕ್ ಪಾಟಲ್ಲಿ ಡೈಲಿ ಊಟ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಚೆನ್ನಾಗಿ ಕುದಿಸಿ ಬಾಗಿಸ್ಕೊಳ್ಬೇಕು ಮ್ಯಾಜಿಕ್ ಪಾಟಲ್ಲಿ ಅನ್ನ ಮಾಡಿದಾಗ. ನಾವು ಒಲೆಯಲ್ಲೆಲ್ಲ ಯಾವ ರೀತಿ ಕುದಿಸ್ತೀವಲ್ಲ ಅದೇ ಥರ ಕುದಿಸಿ ಬಾಗಿಸ್ಕೊಳ್ಬೇಕಾಗತ್ತೆ. ನೋಡಿ, ಫ್ರೈಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮುಚ್ಚಿಟ್ಟು ಸಹ ಬೇಯಿಸ್ಕೊಳ್ಬೋದು ನೀವಿಲ್ಲಿ. ಒಂದು ಸೈಡ್ ಆದ ನಂತರ ಮತ್ತೊಂದು ಸೈಡ್ ಟರ್ನ್ ಮಾಡಿದ್ದೀನಿ. ನೋಡಿ, ಅನ್ನ ಬೆಂದಿದೆ. ಈಗ ಅನ್ನ ಬಸ್ಕೊಂಡಿದ್ದೀನಿ ನಾನು. ಈ ಕಡೆ ನೋಡಿ ಒಣಶಟ್ಲಿ ಚಟ್ನಿ ಆಗಿದೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಿಮಗೆ ಮತ್ತು ಹುಳಿ ಬೇಕು ಅಂದರೆ ನಾವು ಹುಳಿ ರುಬ್ಬಲಿಕ್ಕೆ ಮಸಾಲೆ ರುಬ್ಬಲಿಕ್ಕೆ ಹುಳಿ ಹಾಕಿರ್ತೀವಿ. ಆನಂತರ ಮತ್ತೆ ಹುಳಿ ಬೇಕು ಅಂದರೂ ಸಹ ನೀವು ಇದ್ರ ಬದಲು ಅಮಟೆಕಾಯಿ ಬದಲಿಗೆ ನೀವು ಇದನ್ನು ಹಾಕ್ಕೊಳ್ಬೋದು, ಏನಂದರೆ ಬಿಂಬಳಕಾಯಿ ಹಾಕ್ಕೊಳ್ಬೋದು, ಮಾವಿನಕಾಯಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿ ಬಿಂಬಳಕಾಯಿ ಹಾಕಿದಾಗಲೇ ಮಸಾಲೆ ಸ್ವಲ್ಪ ಹುಳಿ ಕಮ್ಮಿ ಹಾಕಬೇಕು, ಅಥವಾ ಹುಳಿ ಹಾಕಿದ್ದು ನಡೀತದೆ. ನೋಡಿ, ಮೀನನ್ನು ಈ ರೀತಿ ಎಲ್ಲ ಸೈಡ್ 4 ಸೈಡನ್ನು ಸಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನನಗೆ ಒಂದೇ ಸೈಡ್ ಬೇಯಿಸಿದ್ರೆ ಇಷ್ಟ ಆಗೋದಿಲ್ಲ ಮೀನನ್ನು. ನಾನು ಈ ರೀತಿ 4 ಸೈಡು ಟರ್ನ್ ಮಾಡಿ ಬೇಯಿಸ್ಕೊಳ್ತೀನಿ. ತುಂಬ ಸೂಪರಾಗಿರುವಂತಹ ಬಂಗಡ ಫಿಶ್ ಫ್ರೈ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿತ್ತು. ಅವತ್ತಿನ ದಿನ ನಾನು ಗಂಜಿ, ಬಂಗಡ ಫ್ರೈ